ಆ ಹೂವು ಸ್ವಲ್ಪ ಲೇಟ್ ಆಗ್ಬಿಟ್ರೆ ಅದು ಕಳಿತ್ ಬಿಟ್ಟು ಮಧ್ಯ ಸಾರದಂಗ ಆಗ್ಬಿಡುತ್ತೆ. ಅವು ತಿಂದು 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 ನಿಶೆ ಇರ್ಬಿಟ್ಟು ಅವು ಅಟ್ಯಾಕ್ ಆಗ್ತದೆ. ಅಂದ್ರೆ ನೋಡಿ, ಈ ಕಳ್ಳು ಭಟ್ಟಿ ತಯಾರು ಮಾಡ್ತಾರೆ. ಮಡಿಕೆನ ಒಡೆದು ಅಲ್ಲಿರುವಂತಹ ಅರ್ಧಂಬರ್ಧ ಆಗಿರುವಂತಹ ಮಧ್ಯ ಸಾರದ ಸಮೇತ ಬೆಲ್ಲವನ್ನ ಕುಡಿದು ನಿಶೆ ಇರ್ಬಿಡ್ತೀವಿ. ಸಾಯಿಸಿ ಮನುಷ್ಯನ ಶವದ ಜೊತೆಗೆ ಹಾಗೆ ಇದೆ ಅಂದ್ರೆ ಎರಡೂ ದೇಹಗಳನ್ನ ಬಿಡಲ್ಲ. ಜನ ಬಂದು ಕಲ್ಲೊಗ್ದಂಗೆಲ್ಲ ದೇಹನ ಇತ್ಕೊಂತತೆ, ಕಚ್ಚುತ್ತೆ, ಹೊಡೆದಷ್ಟು ಮತ್ತೆ ಕಚ್ಚುತ್ತೆ, ಮತ್ತೆ ಅಟ್ಯಾಕ್ ಮಾಡುತ್ತೆ. ಅವಾಗ ಪೊಲೀಸ್ ಬಂದು ಶೂಟ್ ಮಾಡಿ ಅದನ್ನ ಸಾಯಿಸ್ತಾರೆ. ಅಕಸ್ಮಾತ್ ಆನೆಗಳೇನಾದ್ರೂ ಇದ್ದದ್ದಾಗಿದ್ದಲ್ಲಿ ಅವುಗಳ ಮೈಗ್ರೇಷನ್ ರೂಟ್ ಇರುತ್ತೆ, ಅದು ಶತಶತಮಾನಗಳಿಂದ ನೆನಪಿನಲ್ಲಿ ಇರುತ್ತೆ. ಹಾನಗಲ್ವರೆಗೂ ಬರ್ತವೆ, ತುಮಕೂರ್ವರೆಗೂ ಆನೆಗಳು ಬರ್ತವೆ. ಕೊಂಡು ಕುರಿಗಳು, ಚಿಂಕಾರ, ಕೊಂಡು ಕುರಿ ಅಂದ್ರೆ 4 ಹಾರ್ನ್ ಆಂಟೆಲೋಪ್ಸ್, ಬ್ಲಾಕ್ ಬಕ್ಸ್, ಇವೆಲ್ಲ ಬಹಳಷ್ಟು. ಆ ಕರಡಿಯ ಪಿತ್ತಕೋಶಕ್ಕೆ ಬಹಳ ಮಾರ್ಕೆಟ್. ಸ್ಪೀಡ್ ಮನುಷ್ಯನನ್ನ ಮನಸ್ಸು ಮಾಡಿದ್ರೆ ಮನುಷ್ಯನ ಮೀರಿಸುತ್ತೆ ಓಟದಲ್ಲಿ. ಹೌದು, ಓಡಿ ಮನುಷ್ಯನ ಹಿಡಿಬಹುದು, ಅಷ್ಟು ಶಕ್ತಿ ಅದು. ಯಾಕಂದ್ರೆ ನಾಗಾಲೋಟ ಆಗುತ್ತೆ, ಬರ್ತಾ 2 ಕಾಲಿಂದ ಹಿಂಗಲ್ಲ, ಬರ್ತಾ ಬರ್ತಾ ಕುಪ್ಪಳಿಸಿ 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 ಬರ್ತದೆ. ಅದಕ್ಕೆ ನಾವು ಹೇಳೋದು